ಸರ್, ರಾಜ್ಯ ಸರ್ಕಾರ ಈಗ 38 ತಿಂಗಳ ವೇತನ ಹಿಂಬಾಕಿಯಲ್ಲಿ 26 ತಿಂಗಳ ವೇತನ ಹಿಂಬಾಕಿಯನ್ನು ನೀಡಲಿಕ್ಕೆ ಅಂದರೆ ಅದರ 1271.92 ಕೋಟಿಯನ್ನು ಕೊಡಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿರುವಂಥದ್ದು ಒಂದು. ಎರಡನೇದು ವೇತನ ಹೆಚ್ಚಳ 2024 ಜನವರಿಯಿಂದ ಏನು ಹೆಚ್ಚಳ ಆಗಬೇಕಾಗಿತ್ತು ಅದನ್ನು 2025 4ನೇ ತಿಂಗಳಿಂದ ಹೆಚ್ಚಳ ಮಾಡ್ತೀವಿ. ಅದು ಮುಂದಿನ ದಿನಗಳಲ್ಲಿ ಸಾರಿಗೆ ಮುಖಂಡರ ಜೊತೆಯಲ್ಲಿ ಕೂತ್ಕೊಂಡು ಎಷ್ಟು ಪರ್ಸೆಂಟೇಜ್ ಮಾಡಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡ್ತೀವಿ ಅಂತ ಸಚಿವರು ಹೇಳಿದರು. ತಮ್ಮ ಮುಂದಿನ ಅಂದರೆ ನಾಳಿನ ಬೆಂಗಳೂರು ಚಲೋ ಏನಾಗುತ್ತೆ ಸರ್? ಸರ್, ನಾನು ನಿಮ್ಮ ವಾಹಿನಿ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಅಧಿಕೃತವಾದಂಥ ಯಾವುದೇ ಸಂದೇಶಗಳು ಬಂದಿಲ್ಲ. ನಾವು ನಿಮ್ಮ ಚಾನಲ್ಗಳನ್ನೇ ವೀಕ್ಷಣೆ ಮಾಡ್ತಾಯಿದ್ದೋ. ಅಲ್ಲಿ ಬಂದಂಥ ವರದಿಯನ್ನು ಅನುಸರಣೆ ಮಾಡಿ ನಾವೇನು ಹೇಳ್ತೀವಿ, ಜಂಟಿ ಸಮಿತಿಯ ಪ್ರಮುಖ ಎಲ್ಲ ನಾಯಕರನ್ನು ಒಳಗೊಂಡಂಗೆ ನಾಳೆ ಕನಿಷ್ಠ 10,000 ನೌಕರರು ಸಹ ಫ್ರೀಡಂ ಪಾರ್ಕ್ ಕಡೆ ಬರ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಅವರೆಲ್ಲರನ್ನೂ ಕೂತು ಮತ್ತು ಮಾಹಿತಿ ಏನಿದೆ, ನಮಗೆ ಬಂದಿರತಕ್ಕಂಥ ಮಾಹಿತಿ ಎಲ್ಲವನ್ನು ಸಂಗ್ರಹಣೆ ಮಾಡಿ ನಮ್ಮ ಈ ಬೇಡಿಕೆ ಏನಿದೆ 38 ತಿಂಗಳು ಹಿಂಬಾಕಿ ಮತ್ತು 1/1/2024 ವೇತನ ಏನಿದೆ ಅದರಲ್ಲಿ ಯಾವುದೇ ಕಾರಣಕ್ಕೂ ನಾವು ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾಕಂದರೆ ನಾವು ದುಡಿತಕ್ಕಂಥ ವರ್ಗ ಕಷ್ಟದಲ್ಲಿದ್ದೀವಿ. ನಮ್ಮ ದುಡಿಮೆಗೆ ತಕ್ಕಂಥ ಪ್ರತಿಫಲವನ್ನು ಕೇಳ್ತಾ ಇದ್ದೀವಿ. ಆ ವಿಚಾರದಲ್ಲಿ ನಾವು ರಾಜಿ ಆಗಲ್ಲ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳ್ತಾ ಇದ್ದೀವಿ ಸರ್. ಯಾಕೆಂದರೆ 38 ತಿಂಗಳ ಹಿಂಬಾಕಿಯನ್ನು ಕೊಡಲೇಬೇಕು ಸರ್ಕಾರ. ಮತ್ತು 1/1/24 ವೇತನ ಹೆಚ್ಚಳ ಏನಿದೆ ಅದು ಅನಂತ ಸುಬ್ರಾವ್ ಅವರ ಕನಸಾಗಿತ್ತು. 1/1/24 ವೇತನ ಹೆಚ್ಚಳವನ್ನು ಮಾಡಿ ಆನಂತರ ಬೇಕಾದ್ರೆ ಸರ್ಕಾರ ಯಾವುದಾದ್ರು ನಿರ್ಧಾರ ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಹಲವಾರು ಬಾರಿ ನಮ್ಮೆಲ್ಲರ ಜೊತೆಯಲ್ಲಿ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ 38 ತಿಂಗಳ ಹಿಂಬಾಕಿ ಏನಿದೆ ಅದನ್ನು ಬಿಡುಗಡೆ ಮಾಡಬೇಕು. ಮತ್ತು 1/1/24 ವೇತನ ಹೆಚ್ಚಳ ಏನಿದೆ ಅದನ್ನು ಮಾಡಿಕೊಡಲೇಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ತೀನಿ. ಮತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇರ್ತಕ್ಕಂಥ ಸಮಸ್ತ ಕಾರ್ಮಿಕ ವರ್ಗ ಕೇಳ್ತಾ ಇದ್ದೀನಿ, ಫ್ರೀಡಂ ಪಾರ್ಕಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳೋಣ, ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತಕ್ಕಂಥದ್ದು ಮನವಿ ಮಾಡ್ತೀನಿ ಸರ್. ನಾನು ನಾಳೆ ಬೆಂಗಳೂರು ಚಲೋ ಇರುತ್ತಾ ಇರಲ್ಲ ಸರ್? ಬೆಂಗಳೂರು ಚಲೋ ಅತ್ಯಂತ ಯಶಸ್ವಿ ಮಟ್ಟಿಗೆ ಕಾರ್ಮಿಕರು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ನಾವು ಊಹೆ ಏನು ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಯಾಕಂದರೆ ಸಂಜೆಯಿಂದ ಫೋನ್ ಕಾಲ್ಗಳು ಬರ್ತಾ ಇದೆ, ಹಣ ಪ್ರತಿ ಘಟಕದಿಂದ ಇಷ್ಟು ಜನ ಓಟಿದ್ದೀವಿ ಅಂತಕ್ಕಂಥದ್ದನ್ನು ಎಲ್ಲವನ್ನು ಮಾಹಿತಿ ತಗೊಂಡಿದ್ದೀವಿ. ಕನಿಷ್ಠ 5,000 ರಿಂದ 10,000 ಸಂಖ್ಯೆ ಅಂತ ಸೇರ್ತಕ್ಕಂಥದ್ರಲ್ಲಿ ಯಾವುದೇ ಥರದಂಥ ಇದಿಲ್ಲ ಸರ್. ನಾಳೆ ಸಂಜೆ 4 ಗಂಟೆವರೆಗೂ ಕೂಡ ಗಡುವನ್ನು ಕೊಟ್ಟಿದ್ರಿ. 4 ಗಂಟೆ ನಂತರದಲ್ಲಿ ಮುಷ್ಕರಕ್ಕೆ ಹೋಗ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳಿದ್ರಿ. ಈಗ ನಾಳೆ ಮತ್ತೆ ಪ್ರೆಸ್ ಮೀಟ್ ಇರುತ್ತಾ ಸರ್? 4 ಗಂಟೆಗೆ ಎಲ್ಲ ಪತ್ರಿಕಾದ್ಯಮದ ಮತ್ತು ದೃಶ್ಯ ಮಾಧ್ಯಮರು ಎಲ್ಲರನ್ನೂ ಕರೆದು ಅವರ ಮುಂದೆಗಡೆ ತೀರ್ಮಾನ ಮಾಡ್ತೀವಿ. ನಮ್ಮ ಬೇಡಿಕೆ ಏನಿದೆ 38 ತಿಂಗಳ ಹಿಂಬಾಕಿ 1/1/24 ವೇತನ ಹೆಚ್ಚಳ ಏನಿದೆ ಅದರಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗ್ತಕ್ಕಂಥ ವಿಷಯ ಇಲ್ಲ. ದಯಮಾಡಿ ಮತ್ತೊಮ್ಮೆ ಮುಖ್ಯಮಂತ್ರಿ ಮತ್ತು ಸಾರಿಗೆ ಮಂತ್ರಿ ಮನವಿ ಮಾಡ್ತಾ ಇದ್ದೀವಿ, ನಮ್ಮ ಬೇಡಿಕೆ ಏನಿದೆ ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ನಾವು ದುಡಿತಕ್ಕಂಥ ವರ್ಗ ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟರೆ ನಮಗೆ ನಾವು ಇನ್ನೂ ಅತಿ ಹೆಚ್ಚಿನ ಶಕ್ತಿಯನ್ನು ಸರ್ಕಾರಕ್ಕೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ದುಡಿಯುವ ಮುಖಾಂತರ ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತೀನಿ ಸರ್. ಅಂದರೆ ಸರ್, ಈಗ ಹೊಸ ವೇತನವನ್ನು 2024ರಿಂದ ಆಗಬೇಕಾಗಿದ್ದಂಥದ್ದನ್ನು ಸಚಿವರು ಹೇಳಿದ್ದು ಹಿಂದಿನ ಸರ್ಕಾರ 23ರಲ್ಲಿ ಮಾಡಿತ್ತು. ಸೊ ಹಾಗಾಗಿ ನಾವು ಅದನ್ನು 25ಕ್ಕೆ ತೆಗೆದುಕೊಂಡು ಹೋಗಿದ್ದೀವಿ. ಮುಂದಿನ ವೇತನ ಪರಿಷ್ಕರಣೆ ಏನಿದ್ರೆ 2029ಕ್ಕೆ ಸರ್. ಕನಿಷ್ಠ ಒಬ್ಬೊಬ್ಬ ಸಿಬ್ಬಂದಿಗೆ ಲಕ್ಷಾಂತರ ರೂಪಾಯಿಗಳು ನಷ್ಟ ಆಗುತ್ತೆ ಸರ್. ಈ ವಿಚಾರದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಲವಾರು ರೀತಿ ಎಲ್ಲ ದಾಖಲಾತಿಗಳನ್ನ ಕೊಟ್ಟು ಮನವಿ ಮಾಡಿದ್ದೀವಿ. ಇದು 4 ವರ್ಷಕ್ಕೊಂದ್ಸಲ ನಡ್ಕೊಂಬಂದಿರತಕ್ಕಂಥ ವೇತನ ಪರಿಷ್ಕರಣೆ ಅಂತಕ್ಕಂಥದ್ದು ನಿರಂತರವಾಗಿ ನಡ್ಕೊಂಬಂದಿದೆ ಸುಮಾರು 40 ವರ್ಷಗಳಿಂದ. ಇದನ್ನು ನೀವು ತಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. 1/1/24 ವೇತನ ಒಪ್ಪಂದ ಏನಿದೆ ದಯಮಾಡಿ ಜಾರಿ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಹಲವಾರು ದಾಖಲಾತಿಗಳನ್ನ ನಾವು ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಮಂತ್ರಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಹಾಗಾಗಿ ಮತ್ತೊಮ್ಮೆ ಸಾರಿಗೆ ಮಂತ್ರಿಗಳಲ್ಲಿ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ, 1/1/24 ಅಂತಕ್ಕಂಥ ವೇತನ ಒಪ್ಪಂದ ಏನಿದೆ ಅದನ್ನು ದಯಮಾಡಿ ರದ್ದು ಮಾಡ್ತಕ್ಕಂಥ ಕೆಲಸಕ್ಕೆ ಹೋಗಬೇಡಿ. 24ಕ್ಕೆ ಏನಿದೆ ಅದನ್ನು ಜಾರಿ ಮಾಡ್ತಕ್ಕಂಥದ್ದನ್ನು ಮಾಡಿ ಸರ್ಕಾರ ಔದಾರ್ಯತೆಯನ್ನು ತೋರಿಸಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತೀನಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಜಗದೀಶ್ ಅಂತೇಳಿ, KSRTC ನೌಕರರ ಸಂಘದ ಅಧ್ಯಕ್ಷ ಮತ್ತು ಜಂಟಿ ಕ್ರಿಯಾ ಸಮಿತಿ ಪರವಾಗಿ.